ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾ ಚಾರ್ಮಾಡಿ. ಇವತ್ತು ಭಾನುವಾರ, ಹೇಗೂ ಕಾಲೇಜಿಗೆ ರಜೆ ಇದೆ, ಹಾಗಾಗಿ ವ್ಲಾಗ್ ಮಾಡುವ ಅಂತ ಹೇಳಿ ಹೊರಟಿರುವಂಥದ್ದು. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಹೇಳಿ ಅಂದುಕೊಳ್ತೇನೆ. ಆ ನೋಡಿ ನೋಡಿ ಅದು ಮೇನ್ ರೋಡು. ನಮ್ಮ ಮನೆ ಹತ್ರ ಸ್ವಲ್ಪ ಬಿಸಿಲಿದೆ, ಹಾಗಾಗಿ ನೋಡಿ ಅದು ಆ ಕಡೆ ಹೋದ್ರೆ ಘಾಟ್ ಸೆಕ್ಷನ್ ಹೋಗುತ್ತೆ. ಸೊ ಇದು ಮನೆ ಹತ್ರ ಇವತ್ತೇನೋ ಸ್ವಲ್ಪ ಬಿಸಿಲಿದೆ. ಸೊ ನಿನ್ನೆಯ ದಿನ ನಮಗೆ ಕಿನ್ನಿ ಕಂಬಳದ ಹತ್ತಿರ ಯಕ್ಷಗಾನ ಇತ್ತು. ಕಿನ್ನಿ ಕಂಬಳದ ಹತ್ತಿರ ಶ್ರೀದೇವಿ ಲಲಿತೋಪಾಖ್ಯಾನ ಅನ್ನುವಂತಹ ಯಕ್ಷಗಾನ ಇತ್ತು. ನನ್ನದು ಈಶ್ವರ ಮತ್ತೆ ಅದಾಗಿ ಬಾಲ ಸರಸ್ವತಿ ಅನ್ನುವಂಥದ್ದಿತ್ತು. ಲಲಿತೋಪಾಖ್ಯಾನದಲ್ಲಿ ಅಂದ್ರೆ ಲೈವ್ ಕೂಡ ಇತ್ತು ಬ್ರಾಹ್ಮರಿಯಲ್ಲಿ. ಇವತ್ತು ನಮಗೆ ಮಾನಿಲದಲ್ಲಿ ಅಲ್ಲಿ ಮಠ ಅಂತ ಕಾಣ್ತದೆ, ಅಲ್ಲಿ ವಿಟ್ಲದ ಹತ್ತಿರ ಕಟೀಲು ಕ್ಷೇತ್ರ ಮಹಾತ್ಮೆ ಅನ್ನುವಂತಹ ಪ್ರಸಂಗ ಇದೆ. ನಾಳೆ ಕಟೀಲಿನಲ್ಲಿ ಗಾಯತ್ರಿ ಮಹಾತ್ಮೆ ಅನ್ನುವಂಥದ್ದಿದೆ. ನಾಡಿದ್ದು 26 ಅಂದ್ರೆ 26ನೇ ತಾರೀಕಿಗೆ 2025-26ನೇ ಸಾಲಿನ ಕಡೆಯ ಸೇವೆಯಾಟದ ಪ್ರಸಂಗವನ್ನ ಆಡಿ ತೋರಿಸ್ಲಿಕ್ಕಿದ್ದೇವೆ. ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ, ಯಾವ ಪ್ರಸಂಗ ಯಾವ ಯಾವ ಸಟ್ಟುಗಳಿಗೆ ಹೇಗೆ ಅಂತ ಹೇಳಿ ಹಾಕಿದ್ದೇನೆ, ನೋಡಿ. ಮತ್ತೆ ಅದೇ ಒಂದು 6 ತಿಂಗಳ ತಿರುಗಾಟದ ನಂತರ ಏನು ಒಂದಷ್ಟು ವಿಶ್ರಾಂತಿ ರೆಸ್ಟಿಗೆ ಕಲಾವಿದರೆಲ್ಲ ಏನು ಹೋಗ್ತಾ ಇದ್ದಾರೆ. ಇನ್ನು ಹೇಗಿದ್ರು 6 ಮಂತ್ ಕಾಯ್ಬೇಕಾಗತ್ತೆ. ಮೋಸ್ಟ್ಲಿ ಡಿಸೆಂಬರ್ 3 ಅಂತ ಕಾಣ್ತದೆ ಮೇಳ ಹೊರಡ್ಲಿಕ್ಕೆ. ಸೊ ಮಾಹಿತಿ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೇನೆ. ಅಲ್ಲಿಯವರೆಗೆ ನಮಗೆಲ್ಲ ತೊಂದರೆ ಇಲ್ಲ. ಡೇ ಡ್ಯೂಟಿ ಮತ್ತೆ ನೈಟ್ ಯಕ್ಷಗಾನ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಿರ್ತದೆ. ಕೆಲವು ಕಲಾವಿದರು ಮಳೆಗಾಲದಲ್ಲಿ ಚಿಕ್ಕ ಮೇಳ ಇದಕ್ಕೆ ಒಗ್ಗಿಕೊಳ್ತಾರೆ, ಕೆಲವರು ಅನ್ಯ ಉದ್ಯೋಗಕ್ಕೆ ಹೋಗ್ತಾರೆ, ಕೆಲವು ಕಲಾವಿದರಿಗೆ ಯಕ್ಷಗಾನಗಳು ಕೂಡ ಸಿಗತ್ತೆ. ಸೊ ನಾನೇನಂತ ಹೇಳಿದ್ರೆ, ಪ್ರತಿ ಬಾರಿಯೂ ಯಕ್ಷಗಾನ ಈಗ ಕೆಲವು ಕಡೆಗಳಲ್ಲಿ ಅನೇಕ ವರ್ಷಗಳಿಂದ ಯಕ್ಷಗಾನ ಆಗ್ತಾ ಇರುತ್ತೆ ಮಳೆಗಾಲದಲ್ಲಿ. ಸೊ ಅಲ್ಲಿ ಪ್ರತಿ ಬಾರಿಯೂ ಹೇಳಿದ ಕಲಾವಿದರಿಗೆ ಅವಕಾಶ ಕೊಡೋದಕ್ಕಿಂತ, ಅಂದ್ರೆ ಕೊಡಬಾರದು ಅಂತ ಹೇಳಿ ಅಲ್ಲ, ಸೊ ಸೀನಿಯರ್ ಕಲಾವಿದರನ್ನ ಗುರುತಿಸಿ ಅವರಿಗೂ ಕೂಡ ಅವಕಾಶಗಳನ್ನ ಕೊಡಿ. ನೀವು ಕೊಡುವಂತಹ ಸಂಭಾವನೆ ಪೇಮೆಂಟ್ ಅವರಿಗೆ 1 ವಾರಕ್ಕೆ ಕೂಡ ಸಾಕಾಗತ್ತೆ ಅಂತ ಹೇಳಿ. ಉದಾಹರಣೆಗೆ ಈಗ ಮುಂಬೈ ಆಗ್ಲಿ ಅಥವಾ ಬೇರೆ ಬೇರೆ ಕಡೆ ಯಕ್ಷಗಾನ ಆಗತ್ತೆ, ನಿಮಗೆ ಗೊತ್ತಿದೆ. ಆಯೋಜಕರು ದಯವಿಟ್ಟು ಒಂದು ತಿದ್ದುಪಡಿ ಮಾಡ್ಕೊಳ್ಬೇಕು. ಯಾರಿಗಾದ್ರೂ ಉಸ್ತುವಾರಿಯನ್ನ ಕೊಟ್ಟಿರ್ತೀರಿ ನೀವು, ಅವರು ಏನು ಮಾಡ್ತಾರೆ ಕೇಳಿದ್ರೆ ಪ್ರತಿ ಬಾರಿಯೂ ಹೇಳಿದ ಕಲಾವಿದರನ್ನೇ ಹೇಳುವಂಥದ್ದು, ಅವರನ್ನೇ ಕರ್ಕೊಂಡು ಹೋಗುವಂಥದ್ದು. ಈಗ ಮುಂಬೈ ಅಂತ ಹೇಳಿದ್ರೆ ಮುಂಬೈಯಲ್ಲಿ ಯಕ್ಷಗಾನ ಆಗುತ್ತೆ. 5-6 ವರ್ಷಗಳಿಂದ ಯಾರನ್ನ ಹೇಳ್ತಾರೆ ಅವರನ್ನೇ ಪ್ರತಿ ಬಾರಿಯೂ ಕರೆದುಕೊಂಡು ಹೋಗ್ತಾರೆ. ಸೊ ಉಳಿದ ಕಲಾವಿದರು ಕೂಡ ಇದ್ದಾರೆ, ಸೀನಿಯರ್ ಕಲಾವಿದರಿದ್ದಾರೆ, ಒಳ್ಳೊಳ್ಳೆಯ ಪ್ರಬುದ್ಧ ಕಲಾವಿದರಿದ್ದಾರೆ. ಅವಕಾಶಗಳು ಸ್ವಲ್ಪ ಅವರಿಗೂ ಕೊಡಿ, ಅವರಿಗೂ ಉಪಯೋಗ ಆಗತ್ತೆ ಅಂತ. ನನಗೆ ಅವಕಾಶಗಳು ಸಿಗುವುದಿಲ್ಲ ಈ ಕಾರಣದಿಂದ ವಿಡಿಯೋ ಮಾಡ್ತೇನೆ ಆಗಲ್ಲ, ನನಗೆ ಬೇಡ. ನನ್ನ ಮಳೆಗಾಲದಲ್ಲಿ ಹೋಗುವುದೂ ಇಲ್ಲ, ನನಗೆ ಡ್ಯೂಟಿ ಇರುತ್ತೆ, ಮತ್ತೆ ನಾನು ಹೋಗುವಂಥದ್ದು ಇಲ್ಲ. ಕಳೆದ ಬಾರಿ ಕೂಡ ಹೋಗ್ಲಿಲ್ಲ. ಸೊ ಮತ್ತೆ ನನಗೆ ಅವಕಾಶಗಳು ಯಾರು ಹೇಳುವಂಥದ್ದು ಕೂಡ ಇಲ್ಲ, ನನಗೆ ಬೇಡ. ಬಟ್ ಮೇಳವನ್ನೇ ನಂಬಿರುವಂತಹ ಹಿರಿಯ ಕಲಾವಿದರಿರ್ತಾರೆ, ಅವರಿಗೆಲ್ಲರಿಗೂ ಒಂದಷ್ಟು ಅವಕಾಶಗಳನ್ನ ಕೊಡಿ, ಬೇರೆ ಉದ್ಯೋಗ ಇರುವುದಿಲ್ಲ. ಸೊ ಹೀಗಾಗಿ ಆಯೋಜಕರ ಈ ಬಗ್ಗೆ ಸ್ವಲ್ಪ ಆಲೋಚಿಸಿ ಅವಕಾಶಗಳನ್ನ ಕೊಡುವುದಕ್ಕೆ ಅಂತ ಹೇಳ್ತಾ, 26ನೇ ತಾರೀಕಿಗೆ ಸೇವೆ, ಹಾಗಾಗಿ ಅದಕ್ಕೂ ಕೂಡ ಬನ್ನಿ. ನಿಮ್ಮೆಲ್ಲರನ್ನು ಕೂಡ ಕರಿತಾ ಇದ್ದೇನೆ. ಮೊನ್ನೆ ಕಟೀಲಲ್ಲಿ ಶತುಜನ್ಮ ಮೋಕ್ಷ ಅಂತ ಇತ್ತು, ಸಬ್ಸ್ಕ್ರೈಬರ್ ಒಬ್ರು ಬಂದು ಮಾತಾಡಿದ್ರು, ಏನು ಅಡ್ಯಂತ ಏನು ಅಂತ ಹೇಳಿ ಹೆಸರು ಮರ್ತೋಯ್ತು. ಇರಾದ ಹತ್ತಿರ ಮನೆಯವರವರು ಬಂದು ಗುರುತಿಸಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೂ ಕೂಡ ಗುರುತಿಸಿ ಮಾತಾಡಿದ್ದಕ್ಕೆ. ಮತ್ತೆ ಕಡೆಯ ತನಕ ಯಕ್ಷಗಾನ ನೋಡಿ ಕೂಡ ಹೋಗಿದ್ದೀರಿ. ನನ್ನದೇನು ಸಾರಥಿ ಇತ್ತು, ಮತ್ತೆ ನವೀನ್ ಶೆಟ್ಟಿ ಮುಂಡಾಜೆ, ಶಿವಾನಂದ ಪೆರ್ಲ ಇವರದ್ದು ಅಭಿಮನ್ಯು ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನಾಡಿದ್ದು ಸೇವೆಗೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಿ ನೀವೆಲ್ಲರೂ ಕೂಡ ಬನ್ನಿ. ಈ ಬಾರಿ ಯಕ್ಷಗಾನವನ್ನು ಆಡಿಸಿದವರು ಅಥವಾ ಮುಂದಿನ ವರ್ಷ ಆಡಿಸುವಂತವರು, ಯಕ್ಷಗಾನ ನೋಡಿದಂತಹ ಕಲಾಪ್ರಿಯರೆಲ್ಲರಿಗೂ ಕೂಡ ಪ್ರೀತಿಯ ಕರೆಯೋಲಿಯನ್ನ ನೀಡ್ತಾ ಇದ್ದೇನೆ. ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ, ಇವತ್ತದೇ ಮಾನಿಲದಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಅನ್ನುವಂತಹ ಪ್ರಸಂಗವನ್ನ ಆಡಿ ತೋರಿಸ್ಲಿಕ್ಕಿದ್ದೇವೆ. ಇನ್ನು ಹೇಗಿದ್ರು ಆಯ್ತಲ್ಲ 2 ದಿನ ನಮ್ಮ ವಾಹಿನಿಯ ಮುಖಾಂತರ ಒಳ್ಳೊಳ್ಳೆಯ ವಿಡಿಯೋಸ್ಗಳನ್ನ ನಿಮಗೆ ನಾನು ಖಂಡಿತವಾಗಿಯೂ ತಲುಪಿಸ್ತೇನೆ. ಕಲಾವಿದರೆಲ್ಲರೂ ಫ್ರೀ ಆಗಿದ್ದಾರೆ, ಒಂದಷ್ಟು ಕಲಾವಿದರ ಸಂದರ್ಶನಗಳು ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ತಾ, ಯಾರೆಲ್ಲ ವಾಹಿನಿಯನ್ನ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋವನ್ನ ಹೆಚ್ಚು ನೋಡಿ, ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಅಸ್ಪಷ್ಟ ಸುದ್ದಿ. ಮುಂದಿನ
ವಿಡಿಯೋದಲ್ಲಿ ಖಂಡಿತವಾಗಿಯೂ ಸಿಗೋಣ, ಕಟೀಲಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ಕೂಡ ಟೇಕ್ ಕೇರ್, ಬಾಯ್, ನಮಸ್ಕಾರ.